ತಳಪತಿ ವಿಜಯ್ ಅವರು ತಮಿಳುನಾಡಲ್ಲಿ ಟಿವಿಗೆ ಪಕ್ಷ ಕಟ್ಟಿದ್ರು, ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರಜಾಕೀಯ ಕಟ್ಟಿದ್ದಾರೆ ಉಪೇಂದ್ರ ಅವರು. ಒಂದು CM ಆಗ್ಬೋದಾ ಅವರು? ನಮ್ಮ ಓಟಿನ ಬೆಲೆ ಏನು ಅನ್ನೋದು ಜನಕ್ಕೆ ಅರ್ಥ ಆಗಿಲ್ಲ. ತುಂಬ ಕಡೆ ಸಣ್ಣ ಸಣ್ಣ ಅಂಶಗಳಿಗೆ ಅವ್ರನ್ನ ಮತವನ್ನು ಮಾರ್ಕೋತಾರೆ. ಉಪಿ ಸರ್ ವಿಷನ್ ಏನಿದೆ ಅದನ್ನ ತುಂಬ ವರ್ಷಗಳಿಂದ ಅವ್ರು ಗಟ್ಟಿಯಾಗಿ ಹೇಳ್ತಾ ಬಂದಿದ್ದಾರೆ. ಅದಕ್ಕೆ ಅಂದರೆ ಒಂದಷ್ಟು ಕೇಳಿದಾಗ ನಮಗೂ ಹೌದಲ್ವಾ, ಸತ್ಯ ಅಲ್ವಾ ಅನಿಸುತ್ತೆ, ನಿಜ ತಲೆ ಮೇಲೆ ಹೊಡೆದಂಗಿರುತ್ತೆ. ಸೊ ಆ ಥಾಟ್ಗಳನ್ನ ವಿ ಆಲ್ ವೆಲ್ಕಮ್. ಅದಕ್ಕೆ ಅದರದ್ದೇ ಆದ ಸಪೋರ್ಟು ಸಿಗಬೇಕಾದ ರೀತಿ ಸಿಕ್ಕಿದೆ. ಆ್ಯಂಡ್ ಸೆಲೆಬ್ರಿಟೀಸ್ ಬಂದು ಬ್ಯಾಕ್ ಮಾಡೋದ್ರಿಂದ ನಥಿಂಗ್ ಇಸ್ ಗನ ಚೇಂಜ್. ಅಂದರೆ ಮತದಾರನಿಗೆ ಗೊತ್ತು ಅವ್ನಿಗೆ ಏನು ಬೇಕಂತ. ಮತದಾರ ಎಲ್ಲೋ ಒಂದು ಕಡೆ ಅಂದರೆ ನಾನು ಎಲೆಕ್ಷನ್ ಕಮಿಷನ್ಗೆ ಅಂಬಾಸಿಡರ್ ಆದಾಗ ನಾನು ಕಂಡದ್ದು, ನಾನು ಕೇಳದ್ದು, ನಾನು ತಿಳಿದಿದ್ದೇನೆಂದರೆ ಇನ್ನೂ ತುಂಬ ಕಡೆ ಅವೇರ್ನೆಸ್ ಇಲ್ಲ. ನಮ್ಮ ಓಟಿನ ಬೆಲೆ ಏನು ಅನ್ನೋದು ಜನಕ್ಕೆ ಅರ್ಥ ಆಗಿಲ್ಲ. ತುಂಬ ಕಡೆ ಸಣ್ಣ ಸಣ್ಣ ಅಂಶಗಳಿಗೆ ಅವ್ರನ್ನ ಮತವನ್ನು ಮಾರ್ಕೋತಾರೆ. ಸೊ ಇದು ಯಾವಾಗ ಅಂದರೆ ಈಗ ಗಣನೀಯವಾಗಿ ಕಡಿಮೆ ಆಗಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಅಂದರೆ ಡ್ರಾಸ್ಟಿಕಲಿ ಕಡಿಮೆಯಾಗಿ ಯಾವಾಗ ಎವ್ರಿ ವೋಟರ್ ವಿಲ್ ಪ್ರೈಸ್ ಇಸ್ ವೋಟ್ ಫಾರ್ ಹಿಮ್ಸೆಲ್ಫ್ ಅಲ್ಲ, ಅಂದರೆ ದುಡ್ಡಿಗಲ್ಲ, ನನ್ನ ವ್ಯಾಲ್ಯೂ ಸಿಸ್ಟಮ್ ಅಂತ ನಾನು ಅಂದ್ಕೊಂಡಾಗ ತುಂಬ ವಿಷಯಗಳು ಬದಲಾಗುತ್ತೆ. ಅದು ನಡೀತಾ ಇದೆ, ಆ ಕೆಲಸಗಳು ನಡೀತಾ ಇದೆ. ಆ್ಯಂಡ್ ಜನರು ಬದಲಾಗ್ತಾ ಇದ್ದಾರೆ, ಅವೇರ್ನೆಸ್ ಮೂಡ್ತಿದೆ. ಆ್ಯಂಡ್ 4 ಜನ ಸೆಲೆಬ್ರಿಟೀಸು ಅಥವಾ 4 ಜನ ಗಣ್ಯ ವ್ಯಕ್ತಿಗಳು ಒಬ್ಬರನ್ನ ಬ್ಯಾಕ್ ಮಾಡೋದ್ರಿಂದ ಏನು ಪೊಲಿಟಿಕಲ್ ಸೆನಾರಿಯೋ ಬದಲಾಗಲ್ಲ. ಇಟ್ ಹ್ಯಾಸ್ ಟು ಬಿಕಮ್ ಅ ಪಬ್ಲಿಕ್ ಮೂವ್ಮೆಂಟ್. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ